ನಮ್ಮ ಅತ್ತಿಗೇನ್ ಬುದ್ಧಿದ್ದಿ ಐತೋ ಇಲ್ವಪ್ಪ. ಆ ಸೂಜಿನ ಈ ಕಾಂತಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತನ ತುದಿಗಾಲ ಮೇಲೆ ನಿಂತೈತಲ್ಲ, ಅದಕ್ಕೇನ್ ಬುದ್ಧಿದ್ದಿ ಐತೋ ಇಲ್ವೋ? ಅಲ್ಲ ನಮಗೂ ಅವ್ರಿಗೂ ಆಗಲ್ಲ ಮತ್ ಗೊತ್ತಿದ್ದು ಕೊಂಡ್ಕೊಂಡು ಅವನಿಗೆ ಕೊಡ್ತೀನಿ ಅಂತ ತುದಿಗಾಲ ಮೇಲೆ ನಿಂತವಳೆ ನಮ್ಮ ಅತ್ತೆ. ನನ್ಗೆರಿಗೆ ಆಗದೇನೆ ಕಾತ್ಕೊಂಡಿರ್ಬೇಕು ಅನ್ಸುತ್ತೆ. ನನ್ಗೆರಿಗೆ ಆಗ್ತಿದಂಗೆನೆ ಎಲ್ಲ ತಾಂಬೂಲ ಸಮೇತ ಮಾತುಕತೆಗೆ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ ದೇವಮ್ಮರ ಮನೆಗೆ ನಮ್ಮ ಅತ್ತೆ. ಏನ್ ಮಾಡೋಣ, ಹೆಂಗಾದ್ರೂ ಮಾಡಿ ಈ ಮದ್ವಿಗೆ ಕಲ್ಲು ಹಾಕ್ಲೇಬೇಕಲ್ಲ, ನಿಲ್ಲಿಸ್ಲೇಬೇಕು. ಇಲ್ಲಾಂದ್ರೆ ದೇವಮ್ಮನ ಮಗ ನಮ್ಮನಿಗೆ ಬರ್ತಾನೆ ಹಳಿಯಾಗಿ. ಅದನ್ನೆಲ್ಲ ನೋಡಿ ಸಹಿಸ್ಕೆಮಕ್ಕಾಗಲ್ಲ. ಒಂದ್ ದಿವಸ ಬಂದು ಹೋಗಿದ್ಕೆ ನನಗೆ ಅವನ ಮೈಯೆಲ್ಲ ಹುರಿದೋತು ಅಂತದ್ರಾಗೆ ಹಳಿ ಆದ್ರೆ ಇನ್ನೇನು ಬತ್ತಲೇ ಇರ್ತಾನೆ ಅವಾಗವಾಗ. ನಾನು ಅವನಿಗೆ ಬೇಸ್ ಹಾಕ್ಬೇಕಾಗತ್ತೆ ಎಲ್ಲಾನ. ಇದರಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಏನು ಮಾಡೋಣ, ಈ ಮದುವೆ ನಿಲ್ಸಕ್ಕೆ ಏನಾದರೂ ಮಾಡಲೇಬೇಕು. ಏನು ಮಾಡೋಣ? ಸರಿ ಹಾಗೆ ಮಾಡ್ತೀನಿ ಇರು. ಇದಕ್ಕೆ ಮಲ್ಲಿನೇ ಸರಿ. ಮಲ್ಲಿ ಹೆಂಗೂ ಆ ದೇವಮ್ಮಂತಾಗೆ ಚೆನ್ನಾಗೈದಾಳೆ. ಏನಾನ ಒಂದು ಹೇಳಿ ಈ ಮದುವೆ ನಿಲ್ಲಂಗೆ ಮಾಡ್ಬಿಡ್ತೀನಿ. ಮಲ್ಲಿ ಏನ್ ನೇತ್ರ ಕರೆದಿದ್ದು? ತಿನ್ನಕ್ಕೆ ಏನಾನ ಹಣ್ಣುಗಿಣ್ಣೇನ ತಂದು ಕೊಡ್ಲಾ ಅಥವಾ ಮಜ್ಜಿಗೆ ಏನಾನ ಕುಡಿತೀಯೋ? ಅಯ್ಯೋ, ನನ್ನ ಬಗ್ಗೆ ಎಷ್ಟು ಕಾಳಜಿ ಮಲ್ಲಿ ನಿನ್ಗೆ. ಬಾ ಕುತ್ಕ ಬಾ. ನನಗೇನು ಹೊಟ್ಟೆ ಹಸ್ತಿಲ್ಲ, ಹೊಟ್ಟೆ ಹಸ್ತ್ರೆ ನಾನೇ ಕೇಳ್ತೀನಿ. ಬಾ ಕುಕ್ಕ ಬಾ. ಇಲ್ಲಿ ನಿಂತಾಗೆ ಏನೋ ಮಾತಾಡ್ಬೇಕಾಗಿತ್ತು ನಂತಾಗ. ಏನ್ ನೇತ್ರ, ಏನ್ ಮಾತಾಡ್ಬೇಕು? ಅಲ್ಲಿ ಸ್ವಲ್ಪ ಕೆಲಸ ಐತೆ ಅಡುಗೆ ಮನೆಗೆ, ಅದಕ್ಕೆ ಮಾಡ್ತಿದ್ದೆ. ಕೆಲಸ ಇದ್ರೆ ಇರಲಿ ಬಿಡು ಮಲ್ಲಿ. ಯಾವಾಗ್ಲೂ ಅಡುಗೆ ಮನೆ ಕೆಲಸ, ಮುಸ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು ಮಾಡ್ತಲೇ ಇರ್ತೀಯ. ಬಾ, ನನಗೂ ಬೇಜಾರಾಗ್ತೈತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ. ಬಾ ಕುಕ್ಕ ಬಾ ಇಲ್ಲಿ. ಎಷ್ಟು ಅಂತ ನೀನು ಕಷ್ಟಪಟ್ಟು ಮಾಡ್ತೀಯ ಹೇಳು. ಆ ಗುಲಾಬಿ ಇದ್ದಾಳೆ, ಎಲ್ಲ ಮಾಡ್ತಾಳೆ. ಬಾ ನೀನು ಕುಕ್ಕ ಬಾ. ಹೌದಾ, ಯಾಕೆ ನೇತ್ರ, ಏನ್ ಮಾತಾಡ್ಬೇಕಾಗಿತ್ತು? ಹೇಳು. ಏನೂ ಇಲ್ಲ ಮಲ್ಲಿ, ನಿನ್ಗೆ ಏನೋ ಒಂದು ಕೇಳ್ತೀನಿ, ಮಾಡ್ತೀಯ ತಾನೆ? ಅದನ್ನ ಒಂದು ಕೆಲಸ ಮಾಡ್ಬೇಕಾಗಿತ್ತು ನೀನು. ಹೌದಾ, ಏನ್ ಹೇಳು ನೇತ್ರ, ಮಾಡೋಣ. ಅಯ್ಯೋ, ನಿನ್ಗಿನ್ನ ಹೆಚ್ಚ, ನೀನ್ ಬೇರೆ ಇವಾಗ ಬಸ್ರಿ, 9 ತಿಂಗಳು ಬಸ್ರಿ. ನಿನ್ ಬಯಕೆನೆ ಈಡೇರ್ಸೋದು ನಮ್ ಕರ್ತವ್ಯ ಅಲ್ವಾ? ಹೇಳು, ಏನ್ ಮಾಡ್ಬೇಕು? ಹೌದೌದು, ನೀನ್ ನೋಡು ತುಂಬಾ ಬುದ್ಧಿವಂತೆ ಮಲ್ಲಿ. ಅದಕ್ಕೆ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಬಸ್ರಿ ಏನೇ ಹೇಳಿದ್ರು ಕೇಳ್ಬೇಕಲ್ವಾ, ಅವಳ ಆಸೆನ ಪೂರೈಸ್ಬೇಕು. ಅದನ್ನೇ ನೇತ್ರ ನಾನು ಹೇಳಿದ್ದು. ಏನ್ ಮಾಡ್ಬೇಕು ಅಂತ ಹೇಳು. ಏನು ಇಲ್ಲ, ನಮ್ಮ ಅತ್ತೆ ಇದಾರಲ್ಲ, ನಮ್ಮ ಅತ್ತೆ ಸೂಜಿನ ಅದೇ ಆ ದೇವಮ್ಮ ಇಲ್ವೇ, ದೇವಮ್ಮನ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಓ ಹೌದಾ, ತುಂಬಾ ಸಂತೋಷ. ಕೊಡ್ಲಿ ಬಿಡು ನೇತ್ರ. ಯಾಕೆ, ನಾನೇನಾದ್ರೂ ಹೇಳ್ಬೇಕಾ ದೇವತಿಗೆ ಮದುವೆ ಮಾಡ್ಕೊಳ್ರಿ ಸೂಜಿನ ಅಂತನಾ? ನಾನು ಈ ಮದುವೆ ನಿಲ್ಲಿಸ್ಬೇಕು ಅಂತ ನಾನು ಅಂದ್ಕೊಂಡ್ರೆ ಮದುವೆ ಮಾಡ್ಕೊಳ್ಳಿ ಅಂತನ ಹೇಳ್ಬೇಕಾ ಅಂತ ಇದ್ದಾಳೆ. ನೇತ್ರ ಹೇಳು ನೇತ್ರ, ಮದುವೆ ಮಾಡ್ಕೊಂಬ ಕೇಳ್ಬೇಕಾ? ಬೇಡ ಮಲ್ಲಿ, ಅವರಿಬ್ರು ಮದ್ವೆ ಆದ್ರೆ ಜೋಡಿನೂ ಚೆನ್ನಾಗಿರಲ್ಲ, ಸುಖವಾಗೂ ಇರಲ್ಲ. ಅದಕ್ಕೇನೆ ಈ ಮದ್ವೆ ನಡಿಬಾರ್ದು. ಹೆಂಗಾದ್ರೂ ಮಾಡಿ ನೀನ್ ಹೆಂಗೂನು ಆ ಯಮ್ಮಂತ ಚೆನ್ನಾಗಿದ್ಯಲ್ವಾ, ದೇವಮ್ಮಂತಗೆ ಹೋಗ್ಬಿಟ್ಟು ಸೂಜಿನೇನಾದ್ರೂ ಮದ್ವೆ ಮಾಡ್ಕೊಳ್ರಿ ಅಂತ ಕೇಳಿದ್ರೆ ಮಾಡ್ಕಮಲ್ಲ. ನಾವು ಬೇರೆ ಕಡೆ ಎಲ್ಲ ನೋಡಿದೀವಿ ಅಂತನ ಹೇಳಕ್ ಕೇಳು ಅಂತ ಹೇಳಿದ್ದು. ಹೌದಾ, ಯಾಕೆ ಮಾಡ್ಕೋಬಾರ್ದು? ಯಾಕೆ ನೇತ್ರ, ಸೂಜಿನೂ ಚೆನ್ನಾಗಿದ್ದಾಳೆ, ಕಾಂತನೂ ಅಂಗಡಿ ಇಟ್ಕೊಂಡು ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಇಬ್ರಿಗೂ ವಯಸ್ಸು ಸರಿಯಾಗೈತೆ, ಜೋಡಿ ಚೆನ್ನಾಗಿರುತ್ತೆ ಅಲ್ವಾ ಮದ್ವೆ ಮಾಡಿದ್ರೆ. ಯಾಕೆ ಬೇಡ ಅಂತಿದ್ಯಾ? ಅಯ್ಯೋ, ಏನ್ ಗೊತ್ತಮ್ಮಲ್ಲಿ, ಅದು ನಮ್ ಸೂಜಿ ಜಾತಕದಲ್ಲಿ ದೋಷ ಐತೆ. ಅದಕ್ಕೆ ದೋಷ ಇರೋ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಮನೆ ಉದ್ಧಾರ ಆಗಲ್ಲ, ಹಾಳಾಗೋಗುತ್ತೆ. ಅದಕ್ಕೆ ಅದನ್ನ ಮುಚ್ಚಿಟ್ಬಿಟ್ಟು ನಮ್ಮ ಅತ್ತೆ ಆ ಕಾಂತನ್ಗೆ ಗಂಟು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನೀನು ಹೋಗಿ ಆ ದೇವಮ್ಮನಿಗೆ ಹೇಳು, ಯಾವುದೇ ಕಾರಣಕ್ಕೂ ಆ ಸೂಜಿನ ಮಾತ್ರ ಮದ್ವೆ ಮಾಡ್ಕೋಬೇಡ್ರಿ ಅಂತಾನ. ಹೌದಾ, ದೋಷನ? ಏನ್ ದೋಷ ನೇತ್ರ? ಅದೇನೋ ಕುಜ ದೋಷನೋ ಏನೋ ಅಂತೆ. ಅಂತ ಹುಡುಗಿನ ಮದ್ವೆ ಆದ್ರೆ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಇದನ್ನ ಮುಚ್ಚಿಟ್ಟು ನಮ್ಮ ಅತ್ತೆ ಆ ಹುಡುಗನ್ಗೆ ಮದ್ವೆ ಮಾಡಿ ಅವನ ಜೀವನ ನನ್ನ ಅರ್ಥ ಮಾಡಿ ಅವ್ರ ಮನೇನೂ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಏನೋ ನಮಗೂ ಅವ್ರಿಗೂ ಆಗಲ್ವಲ್ಲ, ಅದಕ್ಕೆ ಇಲ್ದಿದೆ ನಾನೇ ಹೋಗಿ ಹೇಳ್ತಿದ್ದೆ ಅಯ್ಯಮ್ಮಗೆ. ನೀನ್ ಹೆಂಗೋ ಅಯ್ಯಮ್ಮಂತಾಗೆ ಚೆನ್ನಾಗಿದ್ದೀಯಲ್ವಾ, ಅವ್ರ ಮನೆಗೆ ಹೋಗ್ತೀಯಲ್ವಾ, ಅದಕ್ಕೆ ನೀನೇ ಈ ವಿಷಯ ಹೇಳ್ಬಿಟ್ಟು ಮದ್ವೆನ ನಿಲ್ಲಿಸ್ಬಿಡು. ಹೌದಾ, ಅಲ್ಲ ಇರೋ ವಿಷಯ ಇದ್ದಂಗೆ ಹೇಳ್ಬೇಕು ತಾನೆ. ಅಲ್ಲ ನಮ್ಗೇನು ಗೊತ್ತಿಲ್ಲಪ್ಪ ಮದ್ವೆ ವಿಷಯ, ಏನು ಅವ್ರೇನು ಕೇಳಿಲ್ವಲ್ಲ. ಅವತ್ತೇನೋ ಮಾತಿನ ಬರದಲ್ಲಿ ಜಯ್ಯ ದೊಡ್ಡಮ್ಮ ಹತ್ರ ಜಗಳ ಆಡ್ಬೇಕಾರೆ ಹಂಗಂತ ಹೇಳ್ತು. ಅವ್ರ ಮಗುಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತಾನ, ಅಷ್ಟೇನೆ. ಅಷ್ಟು ಬಿಟ್ರೆ ಅವ್ರೇನೇನು ಬಂದೇನು ಕೇಳಿಲ್ವಲ್ಲ. ಕೇಳಿಲ್ಲ ಗೊತ್ತು. ಯಾಕೆ ಕೇಳಿಲ್ಲ ಅಂದ್ರೆ ನಾನು ಇವಾಗ ಬಸ್ರಿ ಅಲ್ವಾ, ನಾನು ಹೆರಿಗೆ ಆದ್ಮೇಲೆ ಬಂದು ಕೇಳೋಣ ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಅತ್ತೆಯೂ ನನ್ನ ಗಂಡನು. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇನೆ. ಮೋಸ
ಆಗ್ಬಾರ್ದು ಅಲ್ವಾ? ಇರೋ ಸತ್ಯ ಇದ್ದಂಗೆ ಹೇಳಿ ಮದ್ವೆ ಮಾಡ್ಬೇಕು. ಆದ್ರೆ ಹಿಂಗ್ ಸುಳ್ಳು ಹೇಳಿ ಯಾರಿಗೂ ಮದ್ವೆ ಮಾಡಬಾರ್ದು. ಅಲ್ಲ ನೇತಾ, ಈ ದೋಷ ಇದ್ರೆ ಅದೆಲ್ಲ ನಿಜ ಆಗುತ್ತಾ? ಏನಾನ ತೊಂದ್ರೆ ಆಗುತ್ತಾ ಸೊಸೆಯಾಗಿ ಹೋಗಿರೋ ಮನೆಗೆ? ಹೌದು ಮಲ್ಲಿ, ತುಂಬಾ ತೊಂದ್ರೆ ಆಗುತ್ತೆ. ಗೊತ್ತಿರೋರು ಯಾರೂ ನಮ್ ಸೂಜಿನ ಮದ್ವೆ ಮಾಡ್ಕೊಂಬಕ್ ಮುಂದೆ ಬಂದಿಲ್ಲ. ಅದು ಅಲ್ದೇನೆ ಸೂಜಿ ಬೇರೆ ಜಗಳ ಗಂಟಿ. ನಾನು ಹೋಗಿರೋ ಮನೆಗೆ ಅತ್ತೆ ಇರಬಾರ್ದು. ಅತ್ತೆನ ಮನೆ ಬಿಟ್ಟು ಓಡಿಸ್ತೀನಿ. ನಾನು ನನ್ನ ಗಂಡ ಇಬ್ಬರೇ ಇರಬೇಕು ಆ ಮನೆಗೆ, ಇನ್ಯಾರನ್ನೂ ಆ ಮನೆಗೆ ಇರಕ್ಕೆ ಬಿಡಲ್ಲ ಅಂತ ಹೇಳ್ತಿರ್ತಾಳೆ ಅವಾಗ. ಅದಕ್ಕೇನೆ ಹೇಳ್ತಾ ಇದ್ದೀನಿ. ಅಲ್ಲ, ಅಂತೋಳ್ನ ಯಾರಾದ್ರೂ ಮದುವೆ ಮಾಡ್ಕೊಂತಾರ ಹೇಳು? ಅತ್ತೆ ಇರಬಾರ್ದು, ಬೇರೆ ಯಾರು ಇರಬಾರ್ದು ಅಂತಂದ್ರೆ ಹೌದಾ? ಸೂಜಿ ಆ ಥರ ಹೇಳ್ತಾಳ? ನನಗೇನು ಅವಳು ನೋಡ್ದೆ ಹಂಗನ್ಸಲ್ಲಮ್ಮ. ಅಯ್ಯೋ, ಎಲ್ಲರ ಎದುರಿಗೂ ಹಂಗೆ ಮಾತಾಡೋದು. ನಾನು ಒಂದೊಂದ್ಸಲ ಕೇಳ್ತೀನಲ್ಲ, ನಿನಗೆ ಎಂಥ ಮನೆ ಸೇರಬೇಕು, ಅತ್ತೆ ಇರಬೇಕೋ ಬೇಡವಾ ಅಂದ್ರೆ ಅತ್ತೆ ಮಾತ್ರ ಇರಬಾರ್ದು, ಅತ್ತೆ ಕಟ್ಟ ಇರಬಾರ್ದು, ಮೈದ್ನು ನಾದ್ನೀರು ಯಾರು ಇರಬಾರ್ದು, ಹಂಗೆ ಹಿಂಗೆ ಅಂತಾಳೆ. ಇದ್ರೂ ನಾನು ಅವ್ರನ್ನ ಆ ಮನೆಗೆ ಇರಕ್ಕೆ ಬಿಡಲ್ಲ, ಓಡಿಸ್ತೀನಿ ಮನೆ ಬಿಟ್ಟು. ಮದುವೆ ಆಗಿ ಹೋಗಿ ಒಂದು ತಿಂಗಳಿಗೇನೆ ಅತ್ತೇನು ಬೇರೆ ಯಾರಾದರೂ ಮೈದ್ನೋ ನಾದ್ನೋ ಯಾರಿದ್ರು ಮನೆಗೆ ಇಕ್ಕೆಮ್ಮಲ್ಲ ಓಡಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅದು ತಮಾಷೆಗೆ ಹೇಳ್ತೀನಿ ಅಂತ ಹೇಳ್ತಾಳೆ, ಆದರೆ ಅದು ಅವಳ ಮನಸ್ಸಿನಾಗಿರೋದು ಅದೇನೆ. ನಮ್ಮ ಅತ್ತಿಗೂ ಅಷ್ಟೇನೆ ಒಂದಿಟ್ಟು ದುರಾಸೆ. ದುಡ್ಡು ಸಿಗುತ್ತೆ ಅಂತಾನ. ಈಗ ಅವನು ನಮ್ಮ ಅಪ್ಪಗೆ ಮಗ ಆಗ್ಬೇಕಲ್ವಾ, ಆಸ್ತಿ ಸಿಗುತ್ತೆ ಅಂತ ನಮ್ಮ ಅತ್ತೆದು ಸ್ಕೆಚ್ಚು. ಆ ದೋಷ ಬೇರೆ ಐತೆ, ಈ ತರ ಕೆಟ್ಟ ಬುದ್ಧಿ ಬೇರೆ ಐತೆ ನಮ್ಮ ಅತ್ತಿಗೂ ಆ ಸೂಜಿಗೂ. ಇಂಥವಳನ್ನ ಮದುವೆ ಮಾಡ್ಕೊಂಡ್ರೆ ಆ ದೇವಮ್ಮನ ಮನೆ ಕತೆ ಅಷ್ಟೇನೆ ಮುಂಚೆ ತರಾನೇ ಆಗ್ಬಿಡುತ್ತೆ. ಊರ್ ಬಿಟ್ಟು ಓಡೋಗ್ಬೇಕಾಗುತ್ತೆ ಅವ್ರ ತವ್ರ ಮನೆಗೆ. ಹೌದಾ? ಹೌದು ಮಲ್ಲಿ, ಆದ್ರೆ ಈ ವಿಷಯನ ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡ. ಯಾರೋ ಹೇಳಿದ್ರು ಮದ್ವೆ ಮಾಡ್ಕೋಬೇಡ ಅಂತ ಹೇಳಿ ಆ ಅಮ್ಮಗೆ ಹೇಳ್ತೀಯಾ ದೇವಮ್ಮನಿಗೆ? ನೀನ್ ಹೇಳ್ದೆ ಅಂತ ಹೇಳ್ಬಾರ್ದ? ಯಾಕೆ? ಅಯ್ಯೋ, ನನ್ ಕಂಡ್ರೆ ಆಗಲ್ಲ ಅಮ್ಮಗೆ, ಅದಕ್ಕೆ ನಾನು ಹೇಳ್ದೆ ಅಂದ್ರೆ ಅಯ್ಯೋ ನನ್ನ ಮೇಲಿನ ಸಿಟ್ಟಿಗೆ ಮದುವೆ ಮಾಡ್ಕೋಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡ. ಯಾರೋ ಹೇಳಿದ್ರು ಅಂತ ಹೇಳು ಅಷ್ಟೇನೆ. ಅವ್ರವ್ರವ್ರು ಯಾರೋ ಹೇಳಿದ್ರು ಸೀಮಂತಕ್ಕೆ ಹೋದಾಗ, ಅದಕ್ಕೆ ಮದುವೆ ಮಾಡ್ಕೋಬೇಡ ಅತ್ತೆ ಅಂತಾನ ಹೇಳು. ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಹೌದಾ? ಮಲ್ಲಿ, ನಾನು ಅಲ್ಲ, ನಮಗೆ ಆ ದೇವಮ್ಮರ ಕಂಡ್ರೆ ಆಗಲ್ಲ ಅನ್ನು. ಆದ್ರೆ ಇಂಥ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ತೊಂದರೆ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅವ್ರು ಇಷ್ಟೆಲ್ಲ ಗೊತ್ತಾದ್ಮೇಲೂ ಮದುವೆ ಮಾಡ್ಕೊಂಡ್ರೆ ಅವರೇ ಅನುಭವಿಸ್ತಾರೆ. ನಾನು ಹೇಳಿದ ವಿಷಯನ ಹೋಗಿ ಅಯ್ಯಮ್ಮಂತ ಹೇಳ್ತೀಯ ತಾನೆ? ಯಾರ ತಗು ಹೇಳಕ್ ಹೋಗ್ಬೇಡ. ಏನೋ ನೀನು ಒಳ್ಳೆಯವಳಲ್ವಾ, ಅದಕ್ಕೆ ನಿಂತಾಗ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ನಿನ್ನ ಹತ್ರನೂ ಹೇಳ್ತಿರ್ಲಿಲ್ಲ ಈ ವಿಷಯನ. ಸರಿ ಆಯ್ತು ಬಿಡು ನೇತ್ರ, ಹೇಳ್ತೀನಿ. ಮಾಡಬೇಡ, ಈಗಲೇ ಹೋಗಿ ಹೇಳು. ಸರಿ ಆಯ್ತು, ಈಗಲೇ ಹೋಗ್ತೀನಿ, ಹೇಳು. ಸರಿ ಹೋಗು, ಹೇಳು, ನನ್ನ ಹೆಸರು ಹೇಳಕ್ ಹೋಗ್ಬೇಡ. ಸರಿ ಆಯ್ತು ನೇತ್ರ. ಅಜ್ಜ, ನಾನು ಹೇಳಿದ್ದೆಲ್ಲ ನಿಜ ಅಂತ ನಾನು ನಂಬಿಟ್ಲಲ್ಲ ಈ ಮಲ್ಲಿ. ಮಲ್ಲಿ ಹೇಳಿದ್ರೆ ಹಿಂಗೆ ಹಾರೆಂಟಿ ಅಯ್ಯಮ್ಮ ಮದ್ವೆ ಮಾಡ್ಕೊಂಬಲ್ಲ ಸೂಜಿನ. ಹೆಂಗೋ ಸದ್ಯ ನನ್ನ ಮಾತು ಕೇಳಲ್ವೋ ಏನೋ ಅಂತ ಅನ್ಕೊಂಡೆ. ಹೆಂಗೆ ಒಂದ್ ಸ್ವಲ್ಪ ಬೆಣ್ಣೆ ಸಾವಿರ ಮಾತಾಡಿದ್ಕೆ ನಂಬಿಟ್ಲು ನನ್ನ ಮಾತ ಮಲ್ಲಿ. ಇಷ್ಟು ದಿನಕ್ಕೆ ಈ ಮಲ್ಲಿಯಿಂದ ನನಗೆ ಇದೊಂದಾದ್ರೂ ಉಪಕಾರ ಆಯ್ತಲ್ಲ, ಅಷ್ಟೇ ಸಮಾಧಾನ. ಇವಳು ಮದ್ವೆ ಆಗಿ ಬಂದಾಗಿಂದನ ಇವಳಂತೂ ನನ್ನಂತೂ ಸರಿಯಾಗಿ ನೋಡ್ಕೊಂಡು ಇಲ್ಲ. ಇವಳಿಂದ ನನಗೇನು ಉಪಕಾರನೂ ಆಗಿರ್ಲಿಲ್ಲ. ಹೆಂಗೋ ಈ ಸೂಜಿನು ಆ ಕಾಂತನ್ನು ಮದುವೆ ಆಗದ್ ತಪ್ಪಿಸಿದ್ರೆ ಅಷ್ಟೇ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.